ಶ್ರೀದೇವಿ ಮನೆ ತನಕ ಹೋದ ರಜನಿ. ಅಲ್ಲಿ ಏನಾಯ್ತು? ವಾಪಸ್ ಬಂದಿದ್ಯಾಕೆ? ಅಂದು ಐ ಲವ್ ಯು ಅಂತ ಯಾಕೆ ಹೇಳಲಿಲ್ಲ? ಭಾರತೀಯ ಚಿತ್ರರಂಗದ ಐಕಾನಿಕ್ ನಾಯಕಿಯರಲ್ಲಿ ಶ್ರೀದೇವಿ ಅಗ್ರಸ್ಥಾನದಲ್ಲಿದ್ದಾರೆ. ಒಂದು ಹಂತದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಅವರನ್ನ ನಾಯಕಿಯಾಗಿ ಆಯ್ಕೆ ಮಾಡಲು ಆದ್ಯತೆಯನ್ನ ನೀಡಿದ್ರು. ಇಷ್ಟೇ ಅಲ್ಲದೆ ಅವರು ಶ್ರೀದೇವಿಯೊಂದಿಗೆ ಒಂದು ಪ್ರೇಮ ಗೀತೆಯನ್ನ ಹಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ಭಾರತೀಯ ಚಿತ್ರರಂಗದ ಅಪ್ರತಿಮ ನಾಯಕಿಯರಲ್ಲಿ ಶ್ರೀದೇವಿ ಅಗ್ರಸ್ಥಾನದಲ್ಲಿದ್ದಾರೆ. ಅವರು ತಮ್ಮ ಸೌಂದರ್ಯ, ಲಾವಣ್ಯ ಮತ್ತು ವಿಶಿಷ್ಟ ನಟನೆಯಿಂದ ಭಾರತೀಯ ಚಿತ್ರರಂಗಕ್ಕೆ ಒಂದು ಹೊಸ ಮೆರಗನ್ನ ನೀಡಿತು. ಅವರು ನಟಿಸಿದ ಎಲ್ಲಾ ಭಾಷೆಗಳಲ್ಲಿಯೂ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ಹೊಂದಿದ್ದಾರೆ. ಅದಕ್ಕಾಗಿಯೇ ಅವಳ ಸಹ ನಟರು ಕೂಡ ಅವಳನ್ನ ಪ್ರೀತಿಸ್ತಾ ಇದ್ರು. ಒಂದು ಹಂತದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಅವರನ್ನ ನಾಯಕಿಯಾಗಿ ಆಯ್ಕೆ ಮಾಡೋದಕ್ಕೆ ಆದ್ಯತೆಯನ್ನ ನೀಡಿದ್ರು. ಇಷ್ಟೇ ಅಲ್ಲದೆ ಅವರು ಶ್ರೀದೇವಿಯೊಂದಿಗೆ ಒಂದು ಪ್ರೇಮ ಗೀತೆಯನ್ನು ಕೂಡ ಹಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶ್ರೀದೇವಿ ಮತ್ತು ರಜನಿಕಾಂತ್ ಅನೇಕ ತಮಿಳು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಪ್ರೇಕ್ಷಕರಿಗೂ ಅವರ ಕೆಮಿಸ್ಟ್ರಿ ಇಷ್ಟ ಆಗಿದೆ. ಇವರಿಬ್ಬರು ಸ್ಕ್ರೀನ್ ಮೇಲೆ ಒಂದಾದ್ರೆ ಥಿಯೇಟರ್ ಗಿಜಿಗುಡ್ತಾ ಇತ್ತು. ಶ್ರೀದೇವಿ ಕೇವಲ 13 ವರ್ಷದವರಿದ್ದಾಗ ರಜನಿಕಾಂತ್ ಜೊತೆ ಬಾಂಧವ್ಯವನ್ನ ಬೆಳೆಸಿಕೊಂಡಿದ್ರು ಎನ್ನಲಾಗಿದೆ. ರಜನಿಯ ಮೌನ ಪ್ರೇಮ. ಹೌದು, ಶ್ರೀದೇವಿ 1976ರಲ್ಲಿ ಮುಂಡ್ರು ಮುಡಿಚ್ಚು ಎನ್ನುವ ತಮಿಳು ಚಿತ್ರದ ಮೂಲಕ ಕಾಲಿವುಡ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಕೆ ಬಾಲಚಂದರ್ ಇದರ ನಿರ್ದೇಶಕರಾಗಿದ್ರು. ತಿರುವು ಏನಂತಂದ್ರೆ, ಈ ಚಿತ್ರದಲ್ಲಿ ಶ್ರೀದೇವಿ ರಜನಿಕಾಂತ್ ಅವರ ಮಲತಾಯಿಯಾಗಿ ನಟಿಸಿದ್ದಾರೆ. ಶ್ರೀದೇವಿ ಅವನಿಗಿಂತ ತುಂಬಾ ಚಿಕ್ಕವನಾಗಿದ್ರು. ಆ ಪಾತ್ರವನ್ನ ನಾನೇ ಮಾಡಬೇಕಾಗಿತ್ತು. ಸೆಟ್ಗಳಲ್ಲಿ ಅವರಿಬ್ಬರ ನಡುವಿನ ಸಂವಹನವು ತುಂಬಾ ಆಳದ್ದಾಗಿತ್ತು. ಅಲ್ಲದೆ ಶ್ರೀದೇವಿ ಚಿಕ್ಕವಳಿದ್ದಾಗ ರಜನಿ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದ್ರು. ಇದು ಅವರ ನಡುವಿನ ಬಾಂಧವ್ಯಕ್ಕೆ ದಾರಿಯನ್ನ ಮಾಡಿಕೊಂಡಿತ್ತು. ಒಟ್ಟಿಗೆ ಕೆಲಸ ಮಾಡುವಾಗ ರಜನಿಕಾಂತ್ ಶ್ರೀದೇವಿ ಬಗ್ಗೆ ಪ್ರೀತಿಯನ್ನ ಬೆಳೆಸ್ಕೊಂಡ್ರು ಅಂತ ವರದಿಯಾಗಿದೆ. ಅವಳು ಅವನಿಗಿಂತ ತುಂಬಾ ಚಿಕ್ಕವಳಾಗಿದ್ದರಿಂದ ತುಂಬಾ ಕಾಳಜಿಯನ್ನ ತೋರಿಸ್ತಾ ಇದ್ರು. ಶ್ರೀದೇವಿಗೆ ರಜನಿಕಾಂತ್ ಅವರ ತಾಯಿ ಜೊತೆ ನಿಕಟ ಸಂಬಂಧ ಕೂಡ ಇತ್ತು. ಇದು ಅವರ ನಡುವಿನ ಬಾಂಧವ್ಯವನ್ನ ತೆರೆಯ ಹೊರಗೂ ತೆರೆಯ ಒಳಗೂ ಹೆಚ್ಚುವಂತೆ ಮಾಡಿತು. ಶ್ರೀದೇವಿಯೊಂದಿಗಿನ ವೃತ್ತಿಪರ ಸಂಬಂಧ ಯಶಸ್ವಿಯಾದ ನಂತರ ರಜನಿಕಾಂತ್ ಅವರನ್ನ ಪ್ರೀತಿಸ್ತಾ ಇದ್ರು ಅನ್ನುವುದು ವರದಿಯಾಗಿದೆ. ಆದ್ರೆ ಅವರು ಅದನ್ನ ವ್ಯಕ್ತಪಡಿಸುವುದಕ್ಕೆ ತುಂಬಾ ಹೆದರ್ತಾ ಇದ್ರು. ಆದ್ರಿಂದ ಆಗುವ ಪರಿಣಾಮಗಳಿಗೆ ಹೆದರಿ ಹಿಂಜರಿದ್ರು ಅನ್ನುವ ಮಾತು ಕೂಡ ಕೇಳಿ ಬಂದಿತ್ತು. ಶ್ರೀದೇವಿಯ ಮೇಲಿನ ಪ್ರೀತಿಯ ಹೊರತಾಗಿಯೂ ರಜನಿಗೆ ಅವರ ಮೇಲಿನ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಧೈರ್ಯ ಮಾಡಿದ್ರೂ ಸಹ ಕೆ ಬಾಲಚಂದರ್ ಹೇಳಿದ ವಿವರಗಳ ಪ್ರಕಾರ ಒಂದು ಸಂದರ್ಭದಲ್ಲಿ ರಜನಿಕಾಂತ್ ತಮ್ಮ ಪ್ರೀತಿಯನ್ನ ಬಹಿರಂಗಪಡಿಸೋದಕ್ಕೆ ಧೈರ್ಯವನ್ನ ಮಾಡಿದ್ರು. ಅವರು ಶ್ರೀದೇವಿಯ ಬಳಿಗೆ ಹೋಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಬಯಸಿದ್ರು. ಆದ್ರೆ ಅವರು ಮನೆಗೆ ಹೋದ ತಕ್ಷಣ ದೀಪಗಳು ಆರಿದ್ವು. ಇದನ್ನ ಅಶುಭ ಅಂತ ಪರಿಗಣಿಸಿ ರಜನಿ ತಮ್ಮ ಪ್ರಯತ್ನವನ್ನ ಕೈಬಿಟ್ರಂತೆ. ಅವರು ಶ್ರೀದೇವಿಗೆ ಒಂದೇ ಒಂದು ಮಾತನ್ನ ಹೇಳದೆ ಹಿಂತಿರುಗಿದ್ರಂತೆ. ಅದಾದ ನಂತರ ಅವರು ಎಂದಿಗೂ ಕೂಡ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಪರಿಣಾಮವಾಗಿ ಅವರ ನಡುವಿನ ಸಂಬಂಧ, ಸ್ನೇಹ ಮತ್ತಷ್ಟು ಗಟ್ಟಿಯಾಗಿದೆ. ಶ್ರೀದೇವಿ ನಿರ್ಮಾಪಕ ಬೋನಿ ಕಪೂರ್ ಅವರನ್ನ ವಿವಾಹ ಆಗ್ತಾರೆ. ತಮ್ಮ ಜೀವನವನ್ನ ಮುಂದುವರಿಸ್ತಾರೆ. ಅವರು ದಕ್ಷಿಣ ಭಾರತ ಮತ್ತು ಬಾಲಿವುಡ್ನಲ್ಲಿ ಮಿಂಚುವುದನ್ನ ಮುಂದುವರಿಸ್ತಾರೆ. ಹೀಗಾಗಿ ಅದು ಚಲನಚಿತ್ರೋದ್ಯಮದ ಮೇಲೆ ತಮ್ಮ ಚಾಪನ್ನ ಬೀಳುತ್ತೆ. ಅವರು ಕೊನೆಯವರೆಗೂ ರಜನಿಕಾಂತ್ ಅವರೊಂದಿಗೆ ಉತ್ತಮ ಸಂಬಂಧವನ್ನ ಉಳಿಸಿಕೊಳ್ತಾರೆ. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ರಜನಿಕಾಂತ್ ಮತ್ತು ಶ್ರೀದೇವಿ ಜೋಡಿ ಎದ್ದು ಕಾಣುತ್ತೆ ಅಂತ ಸಿನಿಮಾ ವಿಶ್ಲೇಷಕರು ಕೂಡ ಹೇಳ್ತಾರೆ. ನಿಜ ಜೀವನದಲ್ಲಿ ಅವರ ನಡುವೆ ಪ್ರಣಯ ಅರಳುವುದಕ್ಕೆ ಯಾವುದೇ ಅವಕಾಶ ಇಲ್ಲದೆ ಇದ್ರು ಅವರ ಆನ್ ಸ್ಕ್ರೀನ್ ಜೋಡಿ ಅಭಿಮಾನಿಗಳನ್ನ ರೋಮಾಂಚನಗೊಳಿಸಿದೆ. ರಜನಿ ಮತ್ತು ಶ್ರೀದೇವಿ ಅವರ ಸ್ನೇಹ ತುಂಬಾ ಗಟ್ಟಿಯಾಗಿತ್ತು. ಅವರಿಬ್ರು ತುಂಬಾ ಕ್ಲೋಸ್ ಆಗಿನೇ ಇದ್ರು. ತುಂಬಾ ಉತ್ತಮ ಒಡನಾಟವನ್ನು ಕೂಡ ಇಟ್ಕೊಂಡಿದ್ರಂತೆ.